ನಮಸ್ಕಾರ ಸ್ನೇಹಿತರೆ, ನಾನು ರಾಜೇಂದ್ರ ನಾಡಗೌಡ ಮಾತಾಡ್ತಾ ಇದ್ದೀನಿ. ನಾನು ಮಾತನಾಡುವಂಥ ವಿಷಯ ದೇವರು ನಮ್ಮನ್ನು ಭೂಮಿಗೆ ಯಾಕೆ ಕಳಿಸಿದ್ದಾನೆ ಅನ್ನೋ ವಿಚಾರವಾಗಿ ನಾನು ನನ್ನ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ನನ್ನನ್ನು ಭೂಮಿಗೆ ಕಳಿಸಿದ್ದಾರೆ ಅಂತ ಕೇಳೋದು $1 ಮಿಲಿಯನ್ ಪ್ರಶ್ನೆ. ಹೌದು, ಯಾರಿಗೂ ಇದರ ಬಗ್ಗೆ ಅರ್ಥ ಆಗಿಲ್ಲ. ನಾವು ಯಾಕೆ ಹುಟ್ಟಿದೆವು, ನಾವು ಯಾದಕ್ಕೆ ಬಂದಿದ್ದೀವಿ ಇಲ್ಲಿ ಅನ್ನುವುದನ್ನು ಯಾರೂ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನಾವು ಹುಟ್ಟಿದಿಂದ 50-60 ವರ್ಷದವರೆಗೂ ಸಂಸಾರ ಮಾಡಿದ ನಂತರ ಯಾವಾಗಲ ನಮಗೆ ವಯಸ್ಸಾಗುತ್ತೆ, ಆ ವಯಸ್ಸಾದ ನಂತರ ನಮಗೆ ಇದು ಅರ್ಥ ಆಗ್ತದೆ ನಾವು ಯಾಕೆ ಬಂದಿದ್ದೀವಿ ಇಲ್ಲಿ, ನಮ್ಮ ಕೆಲಸ ಏನು ಅನ್ನೋ ಒಂದು ಕುತೂಹಲ, ಪ್ರಶ್ನೆ ಹಾಗೆ ಉಳಿತಾರೆ. ಅದರ ನಂತರ ನಮ್ಮ ಇಳಿವಯಸ್ಸಿನಲ್ಲಿ ಇಂಥ ಭಾವನೆಗಳು ಹುಟ್ಟಲು ಪ್ರಾರಂಭವಾಗುತ್ತವೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ದೇಶದಲ್ಲಿ ನಾನೇ ದೇವರು ಅಂತ ಹೇಳಿಕೊಂಡು ತಿರುಗಾಡುವ ಸ್ವಾಮೀಜಿಗಳು, ಕಾವಿಧಾರಿಗಳು, ಜಟಾಧಾರಿಗಳು, ಗಡ್ಡಧಾರಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ನಾನೇ ದೇವರು ಅಂತ ತೋರಿಸಿಕೊಳ್ಳುವ ನಿತ್ಯಾನಂದ ಸ್ವಾಮೀಜಿಯವರು ಕೂಡ, ಅವರಿಗೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ. ಅವರು ತಾವೇ ದೇವರಂತ ಹೇಳ್ಕೊಳ್ತಾರೆ. ಅವ್ರಿಗೂ ಸಹಿತ ದೇವರಂತ ಪೂಜೆ ಮಾಡುವಂಥ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಇದು ಅಲ್ಲದೆ ಢೋಂಗಿ ಜ್ಯೋತಿಷ್ ಕೂಡ ನಮ್ಮ ದೇಶದಲ್ಲಿದ್ದಾರೆ. ಅವರು ಕೂಡ ನಾವೇ ದೇವರು ಅಂತ ಹೇಳ್ಕೊಳ್ತಾರೆ. ಇನ್ನು ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೀವಿ, ಸ್ವಾಮೀಜಿಗಳು ನಾವೇ ದೇವರು ಅಂತ ಹೇಳಿ ದೇವಮಾನವರಾಗಿ ಕೆಲವರು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಕೆಲವರು ಶಿಕ್ಷೆಯಿಂದ ಬಿಡುಗಡೆಯನ್ನು ಪಡೆದು ಅಥವಾ ಬೇಲ್ ಪಡೆದುಕೊಂಡು ಹೊರಗಡೆ ಬಂದಿದ್ದಾರೆ. ಇದು ನಮ್ಮ ದೇಶದ ದುರ್ದೈವದ ಸಂಗತಿ. ನಾನೇಕೆ ಭೂಮಿಗೆ ಬಂದೆ ಅಥವಾ ದೇವರು ನನ್ನನ್ನು ಯಾಕೆ ಕಳಿಸಿದ್ದಾನೆ ಎನ್ನುವ ಜಿಜ್ಞಾಸೆ ಪ್ರತಿಯೊಬ್ಬರಲ್ಲೂ ಹುಟ್ಟುತ್ತದೆ. ಅವರು ಯಾವಾಗ ಅಂದರೆ ಸುಮಾರು 70 ವರ್ಷ ಕಳೆದ ನಂತರ ಈ ಪ್ರಶ್ನೆಗೆ ಉತ್ತರ ಕೊಂಡುಕೊಳ್ಳುವ ಪ್ರಶ್ನೆ ಕೆಲವರಿಗೆ ಪ್ರಶ್ನೆಯಾಗಿ ಉಳಿದರೆ, ಇನ್ನು ಕೆಲವರಿಗೆ ಅದು ದೇವರ ಮಹಿಮೆ, ಅದು ಜಗದ ನಿಯಮ ಅಂತ ಭಾವಿಸುತ್ತಾರೆ. ಒಮ್ಮೆ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋಣ, ನಮ್ಮನ್ನು ನಾವು ಯಾಕೆ ಭೂಮಿಗೆ ಬಂದೆವು ಅಂತ. ಉಡಾಫೆ ಮಾತು ಬೇಡ. ಹಿರಿಯರು ಒಂದೆಡೆ ಸೇರಿದಾಗ ತಾವು ಮಾಡಿದ ಆಸ್ತಿ, ಮಕ್ಕಳು ಮೊಮ್ಮಕ್ಕಳಿಗಾಗಿ ಮಾಡಿದ ಆಸ್ತಿ, ವಿದೇಶ ಪ್ರವಾಸ ಕುರಿತು ಮಾತನಾಡುತ್ತಾರೆ. ಇನ್ನು ಕೆಲವರು ನೌಕರಿ ಮಾಡಿ ಸಮಾಜ ಸೇವೆ ಮಾಡಿದ್ದೀವಂತೂ ಹೇಳಿಕೊಳ್ಳುವಂಥ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರತಿಫಲಾಕ್ಷೆ ಇಲ್ಲದೆ ಕರ್ಮ ಶ್ರೇಷ್ಠವಾಗಿದ್ದು ಎಂದು ಭಗವದ್ಗೀತೆ ಹೇಳುತ್ತದೆ. ಹಾಗಾದರೆ ನೌಕರಿ ಮಾಡಿದವರು ಪ್ರತಿಫಲವನ್ನು ಪಡೆದ ನಂತರ ಅದು ಸಮಾಜ ಸೇವೆ ಹೇಗಾಗುತ್ತದೆ? ಇದು ಒಂದು ಪ್ರಶ್ನೆ ಅಲ್ವಾ? ಖ್ಯಾತ ಶಿಕ್ಷಣ ತಜ್ಞ ಮತ್ತು ಕುಲಪತಿ ಡಾಕ್ಟರ್ H. ನರಸಿಂಹಯ್ಯನವರು ಅಪ್ಪಟ ಗಾಂಧಿವಾದಿ ಅಷ್ಟೇ ಅಲ್ಲ, ನಾಸ್ತಿಕರು ಕೂಡ ಆಗಿದ್ದರು. ಅವರು ಬಸವನಗುಡಿ ನ್ಯಾಷನಲ್ ಕಾಲೇಜಿನ HN ಸಭಾಂಗಣದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನವನ್ನು ಹಾಕಿದ್ದನ್ನು ಈಗಲೂ ನೋಡಬಹುದು. ಅಂದರೆ ಪ್ರತಿಯೊಂದು ವಿಷಯವನ್ನು ಅವರು ಪ್ರಶ್ನಾರ್ಥಕವಾಗಿ ಪ್ರಶ್ನೆ ಮಾಡಿ ಕೇಳಬೇಕು ಅನ್ನುವಂಥ ಒಂದು ಮನೋಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ಅವರು ಬೆಳೆಸಿಕೊಂಡಿದ್ದರು. ಅದಕ್ಕಾಗಿ ಅವರು ಆ ಪ್ರಶ್ನಾರ್ಥಕ ಚಿಹ್ನವನ್ನು ಅಲ್ಲಿ ಈಗಲೂ ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಅವರು ಇದು ಅಲ್ಲದೇ ವಯಸ್ಸು ಯಾವ ರೀತಿ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಅನುಭವದ ಬದುಕು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಆದರೆ ವಯಸ್ಸು ಕಳೆದಂತೆ ಪ್ರತಿಯೊಬ್ಬ ಮಾನವನಲ್ಲಿ ಈ ಪ್ರಶ್ನೆ ಪ್ರಶ್ನಾರ್ಥಕವಾಗೇ ಉಳಿಯುತ್ತದೆ. ಇದರ ಉತ್ತರ ಇನ್ನು ಯಾರಿಗೂ ದೊರೆಯದೆ ಕೆಲವರು ಪ್ರಯಾಣವನ್ನು ಮೊಟಕುಗೊಳಿಸುತ್ತಾರೆ. ಇನ್ನು ಕೆಲವರು ಇದೇ ತಿಣುಕಾಟದಲ್ಲಿ ಮುಂದುವರಿಯುತ್ತಾರೆ. ವಯಸ್ಸು ಹೆಚ್ಚಾದಂತೆ ದೇವರ ಅಸ್ತಿತ್ವ, ನಾನು ಸಮಾಜಕ್ಕೆ ಏನು ಮಾಡಿದೆ ಅನ್ನೋ ಅವಲೋಕನ ಮಾಡಲು ಪ್ರಾರಂಭಿಸುತ್ತಾರೆ. ದೇವರನ್ನು ನಾನು ಭೂಮಿಗೆ ಯಾಕೆ ಕಳಿಸಿದ್ದಾನೆ ಅಂತ ಯಾರಿಗೂ ಅರ್ಥವಾಗಿಲ್ಲ. ಹಾಗಾದರೆ ನಿಮಗೆ ಅರ್ಥವಾಗಿದೆಯಾ?